ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದು ಸುಟ್ಟ ಸ್ಥಿತಿಯಲ್ಲಿ ವಿಜಯ್ ರೂಪಾನಿ ಮೃತದೇಹ ಪತ್ತೆಯಾಗಿದೆ. ಮೃತಪಟ್ಟವರದೆಲ್ಲರದ್ದು ಮೃತದೇಹ ಸುಟ್ಟು ಹೋಗಿದೆ. ಹೌದು, ಈಗ ಶವಗಳ ಗುರುತು ಪತ್ತೆ ಕಾರ್ಯ ಅನ್ನೋದೇ ಸವಾಲಾಗಿದೆ. ಅದಕ್ಕೋಸ್ಕರ DNA ಟೆಸ್ಟ್ಗೆ ಒಳಪಡಿಸಲಾಗಿದೆ. ಫ್ಯಾಮಿಲಿ ಮೆಂಬರ್ಸ್ನ ಸ್ಯಾಂಪಲ್ ಎಲ್ಲ ತಗೊಂಡು ಕಂಪೇರ್ ಮಾಡಲಾಗ್ತಾ ಇದೆ. ಮೃತದೇಹದ ಗುರುತು ಪತ್ತೆಗೆ DNA ಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ 2 ರಿಂದ 3 ದಿನ ಹಿಡಿಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಜಯ್ ರೂಪಾನಿ ಮನೆಗೆ ಗಣ್ಯರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಟ ಭವ್ಯ ಗಾಂಧಿ, ಬಿಜೆಪಿ ಸಂಸದ ಪರಶೋತ್ತಮ್ ರೂಪಾಲ, ಸಚಿವ ಋಷಿಕೇಶ್ ಪಟೇಲ್, ಜಗದೀಶ್ ವಿಶ್ವಕರ್ಮ ಮತ್ತು ಇತರರು ಗಣ್ಯರು ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಅದರಲ್ಲೂ ವಿಜಯ್ ರೂಪಾನಿ ಅವ್ರದಂತೂ ಮತ್ತೊಂದು ಟ್ರಾಜಿಡಿ. ಯಾಕಂದ್ರೆ ತಮಗೆ ಯಾವುದು ಲಕ್ಕಿ ನಂಬರ್ ಅಂತ ಭಾವಿಸಿದ್ರು, ಆ ಲಕ್ಕಿ ನಂಬರೇ ಕೊನೆ ಗಳಿಗೆಯಲ್ಲಿ ಅವ್ರಿಗೆ ಅನ್ಲಕ್ಕಿ ಆಯ್ತಾ, ದುರಂತಕ್ಕೆ ಕಾರಣ ಆಯ್ತಾ ಅಂತೆಲ್ಲ ಚರ್ಚೆಗಳು ನಡೀತಾ ಇದೆ. ಈಗ ಅವ್ರು ಇನ್ನಿಲ್ಲ ಅಂತ ಗೊತ್ತಾಗ್ತಾ ಇದ್ದಂಗೆ ಗಣ್ಯರು ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಮೊನ್ನೆಯಿಂದಲೂ ಸಾಂತ್ವನ ಹೇಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಸಂಬಂಧ 274 ಮಂದಿ ಇದುವರೆಗೂ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮೃತದೇಹಗಳನ್ನ ಗುರುತಿಸಲು DNA ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸ್ಯಾಂಪಲ್ಗಳನ್ನು FSLಗೆ ರವಾನೆ ಮಾಡಲಾಗಿದೆ. ಮೃತರ ಕುಟುಂಬ ಸದಸ್ಯರಿಂದ DNA ಸಂಗ್ರಹ ಮಾಡಲಾಗಿದೆ ಸ್ಯಾಂಪಲ್ಗಳನ್ನು. ಇದೀಗ ಸುಟ್ಟು ಕರಕಲಾಗಿರುವಂಥ ಮೃತದೇಹಗಳ ಸ್ಯಾಂಪಲ್ ಅನ್ನು ತಗೊಂಡು, ಮೂಳೆ ಮತ್ತೆ ಹಲ್ಲಿನ ಸ್ಯಾಂಪಲ್ ಅನ್ನು ತಗೊಂಡು ಸುಟ್ಟು ಕರಕಲಾಗಿರೋದ್ರಿಂದ ಕುಟುಂಬ ಸದಸ್ಯರಿಂದ ಏನು ಸ್ಯಾಂಪಲ್ ಕಲೆಕ್ಟ್ ಮಾಡಿರ್ತಾರೆ ಅದಕ್ಕೆ ಕಂಪೇರ್ ಮಾಡಿ ನೋಡ್ತಾರೆ. ಇದುವರೆಗೂ 250ಕ್ಕೂ ಹೆಚ್ಚು ಮಂದಿಯಿಂದ DNA ಕಲೆಕ್ಟ್ ಮಾಡಲಾಗಿದೆ ಸ್ಯಾಂಪಲ್ಗಳನ್ನು. ಅಹಮದಾಬಾದ್ನ BJ ಮೆಡಿಕಲ್ ಕಾಲೇಜಲ್ಲಿ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. DNA ಮಾದರಿಯಿಂದ ಮೃತರ ಗುರುತು ಪತ್ತೆ ಹಚ್ಚುವಂತ ಕೆಲಸ ಆಗುತ್ತೆ. ಈವರೆಗೂ ಕೇವಲ 8 ಮಂದಿಯ ಗುರುತನ್ನ ಮಾತ್ರ ಪತ್ತೆ ಹಚ್ಚಲಾಗಿದೆ. ಗುರುತು ಪತ್ತೆಗೆ ವೈದ್ಯರು ಈಗ ಒಂದು ರೀತಿ ಸವಾಲನ್ನ ಎದುರಿಸ್ತಾ ಇದ್ದಾರೆ. ಗುಜರಾತ್ನ ಗೃಹ ಸಚಿವ ಹರ್ಷ ಸಾಂಘ್ವಿ DNA ಪರೀಕ್ಷಾ ಪ್ರಕ್ರಿಯೆಯನ್ನು ಪರಿಶೀಲಿಸಲು ವಿಧಿವಿಜ್ಞಾನ ನಿರ್ದೇಶನಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿನ ಪ್ರಕ್ರಿಯೆಗಳನ್ನ ಗಮನಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಶವಾಗಾರದ ಮುಂದೆ ಮೃತಪಟ್ಟಂತ ಸಂಬಂಧಿಕರು ಮೃತದೇಹ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಹಸ್ತಾಂತರ ಆಗಬಹುದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ DNA ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. FSLಗೆ ರವಾನೆ ಮಾಡಲಾಗಿದೆ. ಅಲ್ಲಿ ಪ್ರಕ್ರಿಯೆಗಳು ನಡೀತಾ ಇದೆ. ಇನ್ನು ಸುಟ್ಟು ಕರಕಲಾದ ದೇಹಗಳ DNA ಟೆಸ್ಟ್ ಹೇಗೆ ನಡೆಯುತ್ತೆ, ಏನೆಲ್ಲ ಸವಾಲುಗಳು ಇರುತ್ತೆ ಈ ಪ್ರಕ್ರಿಯೆಯಲ್ಲಿ, ಈ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ದಿನೇಶ್ ರಾವ್ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಸೊ ಆ ಹಲ್ಲಿನ ಸ್ಯಾಂಪಲ್ಸ್ ತಗೊಳ್ತೀವಿ. ಅದರಲ್ಲಿ ಇರ್ತಕ್ಕಂಥ ಟೂತ್ ಪಲ್ಪ್ ಅಂತ ಏನಿದೆ ಅದರಲ್ಲಿ ನೀವು DNA ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಸೊ ದಟ್ಸ್ ಎ ವೆರಿ ಗುಡ್ ಸ್ಯಾಂಪಲ್. ಇದು ಎಷ್ಟೇ ಸುಟ್ಟು ಗಾಯ ಆದ್ರೂ ಆ ಭಾಗದಲ್ಲಿ ಆ ಹಲ್ಲು ಇಟ್ ಇಸ್ ರೆಸಿಸ್ಟೆಂಟ್ ಟು ದಟ್ ಹೀಟ್. ಅಂದ್ರೆ ಈ ತರ ಇಷ್ಟು ಹೀಟ್ ಆದ್ರೂ ಒಳಗೆ ಮೇಲೆ ಸಾಫ್ಟ್ ಟಿಶ್ಯೂ ಕವರ್ ಆಗಿರೋದ್ರಿಂದ ಒಳಗಿಂದ ಹಲ್ಲು ಡೆಂಟಿನ್ ಇರೋದ್ರಿಂದ ಇಟ್ ಇಸ್ ಮಚ್ ರೆಸಿಸ್ಟೆಂಟ್ ಟು ಹೀಟ್ ದೆನ್ ಅದರ್ ಸಾಫ್ಟ್ ಟಿಶ್ಯೂಸ್. ಸೊ ಹಲ್ಲಿನ ಮಾದರಿ ತಗೊಳ್ತೇವೆ. ಎರಡನೇದು ಈ ಒಂದು ಎಸ್ಪೆಷಲಿ ನಮ್ಮ ಸಾಸ್ ಮಸಲ್ ಅಂತೀವಿ, ಅಂದ್ರೆ ನಮ್ಮ ಸೊಂಟದ ಭಾಗದಲ್ಲಿ ಇರ್ತಕ್ಕಂತ ಒಂದು ಮಾಂಸ. ಸೊ ಮಾಂಸದ ಟಿಶ್ಯೂ ಸ್ಯಾಂಪಲ್ಸ್ ಅದು ತೆಕೊಳ್ತೇವೆ. ಸೊ ದಟ್ ಈಸ್ ಒನ್, ಎಸ್ಪೆಷಲಿ ಈ ತರ ಬರ್ಂಟ್ ಬಾಡೀಸ್ ನಲ್ಲಿ. ಅಂಡ್ ಮೂರನೇ ಸ್ಯಾಂಪಲ್ ಇವನ್ ಲಾಂಗ್ ಬೋನ್ಸ್, ಇವನ್ ಸ್ಟರ್ನಮ್ ಆಗ್ಲಿ, ಇವನ್ ನಮ್ಮ ಥೈ ಬೋನ್ ಅಂತ ಏನಿರ್ತೀವಿ ಅದರದ್ದು ಒಂದು ಕಟ್ ತಕೊಳ್ತೀವಿ. ತುಂಬಾ ಚಾಡು, ತುಂಬಾ ಕರಕಲಾಗಿಟ್ಟಿದೆ, ಕೈ ಕಾಲೆಲ್ಲ ಸುಟ್ಟು ಇವನ್ ಬೂದಿ ಆಗಿದೆ ಅಂದಾಗ ಆ ಭಾಗದನ್ನ ಬಿಟ್ಟು ಬಟ್ ಹಲ್ಲಿನ ಮಾದರಿಯನ್ನು ನಾವು ತಗೊಳ್ತೇವೆ. ದಿಸ್ ಆರ್ ದ ಸ್ಯಾಂಪಲ್ಸ್ ಯೂಶಲಿ ವಿ ಕಲೆಕ್ಟ್ ಇನ್ ಸಚ್ ಕೇಸಸ್. ಇನ್ನೊಂದು ಏನಾದರೂ ಇವರು ಫಾರ್ ಎಕ್ಸಾಂಪಲ್ ಈ ಡೆಂಟಲ್ ಇಂಪ್ಲಾಂಟ್ಸ್ ಅಂತೀವಿ, ಡೆಂಟಲ್ ಇಂಪ್ಲಾಂಟ್ಸ್ ಮತ್ತೆ ಬಾಡಿನಲ್ಲಿ ಬೋನ್ ಇಂಪ್ಲಾಂಟ್ಸ್ ಅಂತೀವಿ. ಯಾವ್ದಾದ್ರು ನೋಡಿ, ಈಗ ಹಾರ್ಟ್ ನಲ್ಲಿ ವ್ಯಾಲ್ವ್ಸ್ ಆಗಿರ್ತಾರೆ, ಅದು ಇಟ್ ಇಸ್ ರೆಸಿಸ್ಟೆಂಟ್ ಟು ಹೀಟ್. ಇಲ್ಲ ಅಂದ್ರೆ ಈ ಏನಾದ್ರು ಫ್ರಾಕ್ಚರ್ ಆಗಿರುತ್ತೆ, ಫ್ರಾಕ್ಚರ್ ಆಗಿದಾಗ ಒಂದು ರಾಡ್ ಹಾಕಿರ್ತಾರೆ, ಇಲ್ಲ ಹಲ್ನಲ್ಲಿ ಕೆಲವು ಇಂಪ್ಲಾಂಟ್ಸ್ ಹಾಕಿರ್ತಾರೆ. ಅದರದ್ದು ಏನಾದ್ರು ಡೆಂಟಲ್ ಡೇಟಾ ಅವ್ರ ಮನೆಯಲ್ಲಿ ಇದ್ದಾಗ, ಪ್ಲಸ್ ಇಲ್ಲಿ ಆಪರೇಷನ್ ಮಾಡಿದಾಗ ಏನೋ ಒಂದು ರಾಡ್ ಹಾಕಿದ್ರು ಅವರ ಕಾಲ್ನಲ್ಲಿ, ಆ ರಾಡು ಈ ಎಕ್ಸ್ರೇ ನಲ್ಲಿ ಬಾಡಿ ಎಕ್ಸ್ರೇ ಮಾಡಿ ತೆಗೆದಾಗ ಆ ರಾಡ್ ಕಂಡು ಬಂದಲ್ಲಿ ದೆನ್ ಅದು ಒಂದು ಆಲ್ಸೋ ವಿಲ್ ಬಿ ಎ ಟೈಪ್ ಆಫ್ ಐಡೆಂಟಿಫಿಕೇಶನ್. ಅದರಿಂದನೂ ನಾವು ಐಡೆಂಟಿಫೈ ಮಾಡಬಹುದು. ಅಲ್ಲದೆ ಬಟ್ ಏನಾದ್ರೂ ಈಗ ಯಾವುದೇ ಬಾಡಿನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಬಾಡಿನಲ್ಲಿ ರಾಡ್ ಸಿಕ್ಕಿದೆ ಅವರ ಕಾಲ್ನಲ್ಲಿ, ಆ ರಾಡ್ ಇತ್ತು, ಆಪರೇಷನ್ ಆಗಿತ್ತು ಅಂತ ಮನೆಯವ್ರು ಏನಾದ್ರು ಒಂದು ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ರೆ
ಆವಾಗ ಆ ಬಾಡಿನಲ್ಲಿ ದಟ್ ಇಟ್ ವಿಲ್ ಬಿ ಅ ಕೊರಾಬರೇಟಿವ್, ದಟ್ ಮೀನ್ಸ್ ಪಾಸಿಬಿಲಿಟಿ ದಟ್ ದಿಸ್ ಪರ್ಸನ್ ಬಿಲಾಂಗ್ ಟು ದಟ್ ಫ್ಯಾಮಿಲಿ. ಆದ್ರೂ ಸಹ ಈ ತರ ಕೇಸ್ನಲ್ಲಿ ಯಾಕಂದ್ರೆ ಫುಲ್ ಕರಕಲಾಗಿ ಏನು ಗೊತ್ತಾಗ್ತಿಲ್ಲ, ಗಂಡು ಹೆಣ್ಣು ಯಾವುದು ಅಂತಾನೂ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಿಲ್ಲ. ಅಂತ ಕೇಸ್ನಲ್ಲಿ DNA ಇಸ್ ದ ಒನ್ಲಿ ಮೆಥಡ್ ಆಫ್ ಐಡೆಂಟಿಫಿಕೇಶನ್.